ಜಾನ್ವಿ ನಾವೇನು ಬರ್ತೀವಮ್ಮ. ಎಲ್ಲದಕ್ಕೂ ಒಂದು ಮಿತಿ ಕಡಿವಾಣ ಗೆರೆ ಅಂತ ಇರಬೇಕು. ಅದೇ ಇಲ್ಲದೆ ಇದ್ದರೆ ಮನಸ್ಸು ಲಗಾಮಿಲ್ಲದೆ ಇರೋ ಕುದುರೆ ಥರ ಓಡ್ತಿರತ್ತೆ. ಅದಕ್ಕೆ ಹೀಗೆಲ್ಲ ಆಗಿದ್ದು. ಇನ್ಮೇಲಾದರೂ ನೆಮ್ಮದಿಯಿಂದ ಜೀವನ ಮಾಡಿ. ಇನ್ಮೇಲಾದರೂ ನಮ್ಮ ಸೊಸೆ ಕಣ್ಣಲ್ಲಿ ನೀರು ತರಿಸ್ಬೇಡಿ. ಅಜ್ಜಿ ಪ್ಲೀಸ್. ನೋಡಿ, ಎಷ್ಟೇ ನೋವು ನಿಮ್ಮಿಂದ ತಿಂದರೂ ಕೂಡ ನಿಮ್ಮನ್ನು ಒಂದು ಮಾತು ಅನ್ನೋಕ್ಕೆ ಬಿಡಲ್ಲ ಅವಳು. ಇಂಥ ಮಗಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ನೀವು. ಆಯಿತು, ಹೋಗ್ಬನ್ನಿ ವೆಂಕಟೇಶ್ ಅವರೇ. ಅಜ್ಜಿ ಹಾಲು ತಗೊಳ್ಳಿ. ಜಾನ್ವಿ ಕೂತ್ಕೊ ಒಂದು ನಿಮಿಷ. ಯಾಕಜ್ಜಿ? ನಿನ್ನ ಹತ್ರ ಮಾತಾಡಬೇಕು ಅನ್ಸುತ್ತೆ, ಕೂತ್ಕೊಮ್ಮ. ಹೇಳಿ. ಜಾನ್ವಿ, ನಿನಗೆ ಮೊದಲಿಂದಲೂ ನಿನ್ನ ಮನೆಯವ್ರ ಬಗ್ಗೆ ಚಿಂತೆ ಆಗ್ತಿತ್ತು. ಅದಕ್ಕೆ ನೀನು ನಿನ್ನ ಮನಸ್ಸಿನ ನೆಮ್ಮದಿನೇ ಕಳ್ಕೊಂಡಿದ್ದೆ. ಅದನ್ನು ನೋಡಿದಾಗಲೆಲ್ಲ ನನಗೆ ಸಂಕಟ ಆಗ್ತಿತ್ತು. ಈಗ ನಿಮ್ಮಪ್ಪನಿಗೆ ಕಾಲ ಆಪರೇಷನ್ ಆಗಿದೆ, ಅವ್ರು ಚೆನ್ನಾಗಿದ್ದಾರೆ. ಅವ್ರಿಗೆ ಅಂತ ಈಗ ಒಂದು ಸ್ವಂತ ಮನೇನೂ ಆಗ್ತಿದೆ. ನಿನ್ನ ತಮ್ಮನಿಗೆ ಒಂದು ಒಳ್ಳೆ ಕೆಲಸನೂ ಆಗಿದೆ. ಇನ್ಮೇಲಾದರೂ ಈ ಚಿಂತೆ ಎಲ್ಲ ಬಿಟ್ಟು ನೆಮ್ಮದಿಯಾಗಿರು. ಮಗುವಿನ ಬಗ್ಗೆ ಗಮನ ಕೊಡು. ನೀನು ಈ ಮನೇಲಿ ನಗನಗ್ತಾ ಇದ್ದರೆ ನಾವೆಲ್ಲರೂ ಸಂತೋಷವಾಗಿರ್ತೀವಿ. ನನಗೆ ಅರ್ಥ ಆಗುತ್ತಜ್ಜಿ. ನಾನು ನಿಮ್ಮೆಲ್ರಿಗೂ ಸ್ವಲ್ಪ ತೊಂದರೆ ಕೊಟ್ಬಿಟ್ಟೆ. ಆದರೆ ನೀವು ಮಾತ್ರ ನನಗೆ ಯಾವತ್ತೂ ಕೈ ಬಿಡಲಿಲ್ಲ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆಗೆ ಇದ್ರಿ, ಧೈರ್ಯ ಹೇಳಿದ್ರಿ, ಸಮಾಧಾನ ಹೇಳಿದ್ರಿ. ಅಷ್ಟು ಸಾಲದು ಅಂತ ಅಪ್ಪನ ಕಾಲು ಆಪ್ರೇಷನ್ ಮಾಡಿಸಿದ್ರಿ, ಒಂದು ಮನೆನೂ ಮಾಡಿಕೊಟ್ರಿ. ನಿಮ್ಮ ಸಹಾಯದ ಮುಂದೆ ನಾವೆಲ್ಲರೂ ಚಿಕ್ಕವರಾಗ್ಬಿಟ್ವಿ. ತುಂಬ ಥ್ಯಾಂಕ್ಸ್ ಅಜ್ಜಿ. ನಾನು ಮಾಡಿದ ಸಹಾಯದ ಬಗ್ಗೆ ನಾನು ಮಾತಾಡ್ತಿಲ್ಲ. ನನ್ನ ಉದ್ದೇಶ ನೀನು ಯಾವಾಗಲೂ ನಗನಗ್ತಾ ಸಂತೋಷವಾಗಿರಬೇಕು ಅನ್ನೋದು. ಅದಕ್ಕೆ ಕೇಳ್ತಿರೋದು. ನಿನ್ನ ಮನಸ್ಸಲ್ಲಿ ಇನ್ನು ಯಾವುದಾದ್ರೂ ಕೊರಗಿದ್ರೆ ಹೇಳು, ನಾನು ಅದನ್ನು ಸರಿ ಮಾಡಿಬಿಡ್ತೀನಿ. ನನಗಿನ್ನು ಯಾವ ಕೊರಗೂ ಇಲ್ಲ ಅಜ್ಜಿ. ಆದರೆ ನಮ್ಮ ರವಿದೇ ಚಿಂತೆ. ಅವನಿಗೆ ಕೆಲಸ ಏನೋ ಇದೆ, ಆದರೆ ಅವನಿಗೂ ಒಂದು ಮದುವೆ ಆಗಿ ಅವನ ಮಕ್ಕಳ ಜೊತೆ ಖುಷಿಯಾಗಿರೋದು ನನಗೆ ನೋಡ್ಬೇಕಂತ ಆಸೆ. ಅಷ್ಟೇ ತಾನೆ, ಅದನ್ನು ಮಾಡಿಬಿಡೋಣ. ಪಾಪ ಅವನು ನಿನಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ. ಜಾನ್ವಿ ಮೇಡಮ್ ನನ್ನಿಲ್ಲಿ ಯಾಕೆ ಕರೆದಿರೋದು? ರವಿಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದೆ ಅಂತ ವಾರ್ನ್ ಮಾಡೋದಕ್ಕೆ? ಜಾನ್ವಿ ಮೇಡಮ್ ಅಂಥವ್ರಲ್ಲ. ಸ್ಟಾಫೆಲ್ಲ ಅವ್ರ ಬಗ್ಗೆ ತುಂಬ ಗೌರವದಿಂದ ಮಾತಾಡ್ತಾರೆ. ಆದರೂ ರವಿಯವ್ರ ಸ್ವಂತ ತಮ್ಮ, ನಾನು ಹೊರಗ್ನೋಳು. ಜಾನ್ವಿ ಮೇಡಮ್ ತುಂಬ ಒಳ್ಳೆಯವರು. ನೀನೊಂದ್ಸಲ ಮೀಟ್ ಮಾಡು, ನಿಮಗೆ ಗೊತ್ತಾಗತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ರವಿ ಹತ್ರ ಮಾತಾಡಿದ್ರಾ? ಏನಂದ್ರು? ಇನ್ನು ಮುಂದೆ ಉಷಾಗೆ ತೊಂದರೆ ಕೊಡಲ್ಲ ಅಂತ ಒಪ್ಕೊಂಡ್ರಾ? ಒಪ್ಕೊಂಡಿದ್ದಾನೆ ಉಷನ್ನ. ನನ್ನ ತಮ್ಮ ಯಾವತ್ತೂ ಯಾರಿಗೂ ತೊಂದರೆ ಮಾಡಿಲ್ಲ. ಈಗಲೂ ಅಷ್ಟೇ. ಉಷನಿಗೆ ತೊಂದರೆ ಮಾಡೋ ಉದ್ದೇಶ ಒಂದಾಗಿಲ್ಲ. ಆದರೂ ತೊಂದರೆ ಆಗಿದೆ ಮೇಡಮ್. ಅದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನನ್ನ ತಮ್ಮಂಗೆ ನೀವು ಅಂದರೆ ಪ್ರಾಣ. ನೀವೇನು ಹೇಳ್ತಿದ್ರೂ ಅರ್ಥ ಆಗ್ತಿಲ್ಲ ಮೇಡಮ್. ಕೊನೆಗೆ ನಾವು ಏನು ಅಂದ್ಕೊಳ್ಬೇಕು? ಹೇಳ್ತೀನಿ. ಅದಕ್ಕಿಂತ ಮುಂಚೆ ಉಷಾಯಿಂದ ಕೆಲವು ವಿಷಯನ ಕ್ಲಾರಿಫೈ ಮಾಡ್ಕೋಬೇಕಾಗಿದೆ. ಈಗ ನಾನು ನಿಮ್ಮ ಹತ್ರ ರವಿ ಅಕ್ಕನಾಗಿ ಮಾತಾಡ್ತಾ ಇಲ್ಲ, ಪ್ರೀತಿ ಮದುವೆ ಆಗಿರೋ ಒಂದು ಹುಡುಗಿಯಾಗಿ ಮಾತಾಡ್ತಿದ್ದೀನಿ. ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ನೀವು ಕೆಲಸಕ್ಕೆ ಸೇರಿ ಎಷ್ಟು ತಿಂಗಳಾಯಿತು? 2 ತಿಂಗಳು ಮೇಡಮ್. ನಿಮ್ಮ ತಮ್ಮ ನನ್ನ ಹಿಂದೆ ಬಿದ್ದು 1 ತಿಂಗಳಾಯಿತು. ಹಿಂದೆ ಬಿದ್ದು ಅಂದರೆ? ಪ್ರತಿದಿನ ಇವಳಿರೋ ಬಸ್ ಸ್ಟಾಪ್ ಹತ್ರ ಬರ್ತಾರಂತೆ. ಇವಳು ಎಷ್ಟೇ ಅವಾಯ್ಡ್ ಮಾಡಿದ್ರು ನಾನು ನಿನ್ನ ಆಫೀಸಿಗೆ ಡ್ರಾಪ್ ಮಾಡ್ತೀನಿ ಅಂತ ಬಲವಂತ ಮಾಡ್ತಾರಂತೆ. ನೀವಿಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿರೋ ರೀಸನಿಗೆ ಅವ್ನು ನಿಮಗೆ ಕರೆದಿದ್ದಾನೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಹಿಂದೆ ಬಿದ್ದಿದ್ದಾನೆ ಅಂತ ಯಾಕೆ ಅನ್ನಿಸ್ತು?
ನಾನು ಅವಾಯ್ಡ್ ಮಾಡಿದ್ರು ನನ್ನ ಹಿಂದೆ ಮುಂದೆ ಸುತ್ತಾರೆ. ನನ್ನ ಹಸ್ಬೆಂಡ್ ಕೂಡ ಹೀಗೆ ನನಗೋಸ್ಕರ ಬಸ್ ಸ್ಟಾಪಿಗೆ ಬರ್ತಿದ್ರು. ಆಮೇಲೆ ನಮ್ಮಿಬ್ರು ಮಧ್ಯ ಪ್ರೀತಿ ಹುಟ್ಟಿತು. ನಿಮ್ಮಿಬ್ರು ಮಧ್ಯನೂ ಹೀಗೆ ಆಗಲ್ಲ ಅಂತ ನಿಮಗೆ ಯಾಕೆ ಅನಿಸ್ತಿಲ್ಲ? ಆಫೀಸಲ್ಲೂ ಏನೇನೋ ನೆಪ ಹೇಳಿ ಅವ್ರಿರೋ ಜಾಗಕ್ಕೆ ಕರ್ಸ್ಕೊತಾರೆ ಮೇಡಮ್. ಕರೆಸ್ಕೊಂಡು ಏನೇನೋ ಮಾತಾಡ್ತಾರೆ. ಏನೇನೋ ಅಂದರೆ? ನಾನು ಆಗಲೇ ಹೇಳಿದ್ನಲ್ಲ ಮೇಡಮ್. ನನ್ನ ತಮ್ಮ ಏನಾದರೂ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ನಾ? ಇಲ್ಲ ಮೇಡಮ್. ಅವನ ಉದ್ದೇಶ ನಿಮ್ಮನ್ನು ನಗಿಸ್ಬೇಕನ್ನೋದು, ನರಳಿಸ್ಬೇಕು ಅನ್ನೋದಲ್ಲ. ಅವ್ನು ನಿಮಗೆ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದಾನೆ. ನೀವೇನು ಹೇಳ್ತೀರಾ? ಸಾರಿ ಮೇಡಮ್. ಯಾಕೆ? ನನ್ನ ತಮ್ಮನಿಗೆ ಏನು ಕಮ್ಮಿ ಆಗಿದೆ? ನಾನು ಹೇಳ್ತೀನಿ ಇರು. ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ ಮೇಡಮ್. ಏನಂತೆ? ಇತ್ತೀಚೆಗೆ ರವಿ ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನು ಕೇಳಿದ್ರು ಶ್ರೀ ಸರ್ ನನ್ನ ಭಾವ, ನಾನು ಏನು ಮಿಸ್ಟೇಕ್ ಮಾಡಿದ್ರು ನಡೆಯುತ್ತೆ ಅಂತ ಹೇಳ್ತಾರಂತೆ ಮೇಡಮ್. ಇವಳ ಹತ್ರನೂ ಹೀಗೆ ಹೇಳಿದಾರಂತೆ ಮೇಡಮ್. ನಾನು ದುಡ್ಡು ಸಂಪಾದನೆ ಮಾಡಿ ನೀನು ಸಾಕಬೇಕಾಗಿಲ್ಲ, ನನ್ನ ಭಾವಂದೇ ಕಂಪ್ನಿ, ನಾನು ಕೆಲಸ ಮಾಡದಿದ್ರು ನಂಗೆ ಸಂಬಳ ಬರುತ್ತೆ, ಇರೋಕ್ಕೆ ಸ್ವಂತ ಮನೆ ಇದೆ, ನಾನು ಒಬ್ಬನೇ ಮಗ, ಹಾಗೆ ಹೀಗೆ ಅಂತ ಹೇಳಿದಾರಂತೆ ಮೇಡಮ್. ನಿಮಗೆ ಗೊತ್ತು, ಬಡವ್ರ ಮಕ್ಕಳಿಗೆ ಸ್ವಾಭಿಮಾನ ಜಾಸ್ತಿ. ಸ್ವಲ್ಪ ಜವಾಬ್ದಾರಿ ಇರೋರಾಗಿದ್ದರೂ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಳ್ತಾ ಇದ್ದೆ. ರವಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಹೇಗೆ ಒಪ್ಕೊಳ್ಳಿ ಅಂತ ಕೇಳ್ತಾ ಇದ್ದಾಳೆ ಮೇಡಮ್. ದಯವಿಟ್ಟು ನನ್ನ ಮನಸ್ಥಿತಿನ ಅರ್ಥ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡಿ ಮೇಡಮ್, ಪ್ಲೀಸ್. ಜಾನ್ವಿ, ಜಾನ್ವಿ, ಹಾಂ, ಏನಜ್ಜಿ? ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ನಿಜವಾಗ್ಲೂ? ನಿಜವಾಗ್ಲೂ ಅಜ್ಜಿ. ಪಾಪು ಏನು ಮಾಡ್ತಿದ್ದಾಳೆ ನೋಡ್ಕೊಂಡು ಬರ್ತೀನಿ. ನೋಡು, ವಸುಧಾ ಈಗ ತಾನೇ ಮಗುಗೆ ಊಟ ಮಾಡಿಸಿ ಮಲಗಿಸಿದ್ದಾಳೆ. ಹೌದಾ? ಹ್ಞೂ. ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕಿದೆ, ಚೆಕ್ ಮಾಡ್ಕೊಂಡು ಬರ್ತೀನಿ. ಜಾನ್ವಿ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೀಯ. ಏನೂ ಇಲ್ಲ ಅಜ್ಜಿ. ಆ ಮಾತನ್ನೇ ನನ್ನ ಮುಖ ನೋಡಿ ಹೇಳು. ಬೆಳಗ್ಗೆಯಿಂದಾನೇ ರೆಸ್ಟ್ಲೆಸ್ ಆಗಿದೀಯಾ. ಯಾರ್ದೋ ಫೋನ್ ಬಂತು, ಆಚೆ ಹೋದೆ. ಹೇಳಿದ್ನಲ್ಲ ಅಜ್ಜಿ, ನನ್ನ ಫ್ರೆಂಡನ್ನ ನೋಡ್ಕೊಂಡು ಬರ್ತೀನಿ ಅಂತ. ನಿನಗಿರೋದು ಒಬ್ಬಳೇ ಫ್ರೆಂಡು, ಗೀತಾ. ಅವಳು ಈ ಊರಲ್ಲಿಲ್ಲ. ಅಪ್ಪನ ಮನೆ ಹತ್ರ ಹೊಸ ಫ್ರೆಂಡ್ ಅಜ್ಜಿ. ಮತ್ತೆ ಸುಳ್ಳು. ನನಗೆ ಸುಳ್ಳು ಹೇಳೋರ್ನ ಕಂಡ್ರೆ ಆಗಲ್ಲ ಅಂತ ಗೊತ್ತು ತಾನೆ? ಗೊತ್ತು. ಮತ್ತೇನು ವಿಷಯ ಹೇಳಬಾರ್ದಾ? ನಿಮ್ಮ ಹತ್ರ ಹೇಳ್ಕೊಳ್ಳೋಂಥದ್ದಲ್ಲ ಅಜ್ಜಿ. ಶ್ರೀಗಾದರೂ ಹೇಳಿದೀಯಾ? ಯಾಕಮ್ಮ? ಗಂಡನಿಂದಾನು ಮುಚ್ಚಿಡೋ ವಿಷಯ ಏನಾದರೂ ಏನಿರುತ್ತೆ? ಇರು, ಈಗಲೇ ಅವನಿಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳ್ತೀನಿ. ಬೇಡ ಅಜ್ಜಿ, ಶ್ರೀಗೆ ಹೇಳೋಕ್ಕಿಂತ ಮುಂಚೆ ನಿಮಗೆ ಹೇಳೋದೇ ಬೆಟರು. ಮತ್ತೇನು ವಿಷಯ ನಿನ್ನನ್ನು ಕಾಡ್ತಾ ಇರೋದು? ಮಗು ವಿಷಯ ಎಲ್ಲ ಕ್ಲಿಯರ್ ಆಯ್ತಲ್ಲ? ಅಥವಾ ಕ್ಲಿಯರ್ ಆಯಿತು ಅಂತ ಮತ್ತೇನಾದರೂ ನಮ್ಮನ್ನು ನಂಬಿಸಿದೀಯಾ? ಅಯ್ಯೋ, ಆ ಥರ ಎಲ್ಲ ಇಲ್ಲ ಅಜ್ಜಿ. ಮಗು ವಿಷಯದಲ್ಲಿ ಆತಂಕ ಬೇಡ. ಈಗ ನಮ್ಮ ಹತ್ರ ಇರೋದು ನಮ್ಮ ಮಗುನೇ. ಮತ್ತೆ ಇನ್ನೇನು? ಅದು ನನ್ನ ತವ್ರ ಮನೆ ವಿಷಯ. ಏನು? ಫಂಕ್ಷನಿಗೆ ಯಾರ್ಯಾರು ಬರಬೇಕು ಅಂತ ನಾನು ಅಜ್ಜಿ ಸೇರಿ ಗೆಸ್ಲೆಸ್ ಮಾಡ್ತಿದ್ವಿ. ಸುಧಾ ಅವ್ರಿಗೆ ಕರಿ, ನಂದನ್ ಅವ್ರಿಗೆ ಕರಿ ಅಂತ ಹೇಳಿದ್ರು. ಅಪ್ಪ ತಮ್ಮಂಗೂ ಕರಿ ಅಂದರು. ಆದರೆ ಅಮ್ಮನ ಹೆಸರು ಹೇಳಲಿಲ್ಲ. ಮನೇಲಿ ಒಂದು ಸಂಭ್ರಮ ನಡೀತಾ ಇದೆ, ಎಲ್ಲ ನಿನ್ನ ಇಷ್ಟದ ಪ್ರಕಾರನೇ ನಡೀತಾ ಇದೆ. ನೀನು ಯಾಕೆ ನಮ್ಮ ಇಷ್ಟದ ವಿರುದ್ಧ ಹೋಗಬೇಕು? ನೀನು ಸುಮ್ಮನೆ ಎದ್ಬಿಡು ಜಾನ್ವಿ.